ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾತ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಃ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ಅಕ್ಷಯ ತೃತೀಯ. ಆ ಒಂದು ಶುಭ ಸಂದರ್ಭದಲ್ಲಿ ಪರಮಪೂಜ್ಯ ನಮ್ಮ ಗುರುಗಳಾದ ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆದೇಶದ ಮೇರೆಗೆ ಈ ಒಂದು ಮಧ್ವ ಸಾಮ್ರಾಜ್ಯದ ಈ ನೆಟ್ ಮೂಲಕವಾಗಿ ಈ ವಿಶಿಷ್ಟವಾಗಿರತಕ್ಕಂತಹ ಅಮೋಘವಾದ ಈ ಒಂದು ಪಾಠದ ಪ್ರವಾಹವನ್ನು ಪ್ರಾರಂಭ ಮಾಡಿದ್ದೇವೆ. ಸುಮಧ್ವ ವಿಜಯ ಶ್ರೀಮದ್ ಆನಂದ ತೀರ್ಥರ ಚಾರಿತ್ರಿಕವಾಗಿರತಕ್ಕಂತಹ ದಾಖಲೆ ಅಂದರೆ ಅದು ಶ್ರೀಮದ್ ಸುಮಧ್ವ ವಿಜಯ. ಶ್ರೀಮನ್ ಮಧ್ವಾಚಾರ್ಯರ ಮಹಿಮೆಯನ್ನು ತಿಳಿಸೋದಕ್ಕೆ ಮುಖ್ಯವಾದ ದಾಖಲೆ ಅಂದರೆ ಅದು ಸುಮಧ್ವ ವಿಜಯ. ನಿನ್ನೆ ತಿಳಿಸಿದಂತೆ ಇದರ ಕರ್ತೃಗಳಾದ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರನ್ನ ಸಾಕ್ಷಾತ್ತಾಗಿ ಕಂಡವರು. ಅವರ ಮನೆತನ ಇಡೀ ಲಿಕುಚ ವಂಶಕ್ಕೆ ಪರಮಾನುಗ್ರಹ ಮಾಡಿರತಕ್ಕಂಥ ವಾಯುದೇವರ ಸಾಕ್ಷಾತ್ ಅವತಾರರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆದ್ದರಿಂದ ಸುಮಧ್ವಿಜಯವನ್ನು ರಚನೆ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಸ್ವಾರಸ್ಯ ಅಂದರೆ ಜಗತ್ತಿನಲ್ಲಿ ಅನೇಕ ಕವಿಗಳ ಕಾವ್ಯಗಳಿದೆ, ನೂರಾರು ಕಾವ್ಯಗಳು ನೋಡ್ತೇವೆ. ಆದರೆ ಈ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಹಿಮೆಯನ್ನು ಹೇಳುವ ಈ ಸುಮಧ್ವ ವಿಜಯ ಎಂಬ ಕಾವ್ಯಕ್ಕೆ ಇರುವಷ್ಟು ವ್ಯಾಖ್ಯಾನ ಇನ್ಯಾವ ಕಾವ್ಯಕ್ಕೂ ಇರ್ಲಿಕ್ಕೆ ಶಕ್ಯ ಇಲ್ಲ. ಬೇರೆ ಕಾವ್ಯಗಳಿಗೆ 1, 2, 3, 4 ವ್ಯಾಖ್ಯಾನಗಳಿರ್ಬೋದು. ಆದರೆ ಸುಮಧ್ವ ವಿಜಯದ ವ್ಯಾಖ್ಯಾನದ ನಾವು ಲಿಸ್ಟನ್ನು ನೋಡ್ತಾ ಹೋದರೆ ಎಷ್ಟು ಅದ್ಭುತ ಅಂತಂದರೆ ಅದಕ್ಕೆ ಹೇಳ್ತಾರೆ ಸುಮಾರು ಉಪಲಬ್ಧವಿರತಕ್ಕಂಥ ವ್ಯಾಖ್ಯಾನಗಳು 5. ಒಂದು ಕಾವ್ಯಕ್ಕೆ ಇಷ್ಟು ವ್ಯಾಖ್ಯಾನಗಳಿರೋದು ಬಹಳ ಅಪರೂಪ. ಇನ್ನು ಕೆಲವು ಉಪಲಬ್ಧವಿಲ್ಲದೇ ಇರತಕ್ಕಂಥ ಅನೇಕ ವ್ಯಾಖ್ಯಾನಗಳು ಕೂಡ ಸುಮಧ್ವ ವಿಜಯಕ್ಕುಂಟು. ಆದ್ದರಿಂದ ಒಂದು ಕಾವ್ಯಕ್ಕೆ ವ್ಯಾಖ್ಯಾನ ಅಂದರೆ ಅದು ಸುಮಧ್ವ ವಿಜಯಕ್ಕೆ ಮಾತ್ರ ನೋಡ್ತೇವೆ ಇವತ್ತು. ಮತ್ತು ಬೇರೆ ಸಿದ್ಧಾಂತದಲ್ಲಿ ಅನೇಕ ಆಚಾರ್ಯ ಪುರುಷರ ಕಾವ್ಯಗಳು ಇರಬಹುದು. ಅದನ್ನು ನಾನು ನಿನ್ನೆ ಹೇಳಿದ ಹಾಗೆ ಮಂತ್ರ ತುಲ್ಯವಾಗಿ ಭಕ್ತಿಯಿಂದ ಸುಮಧ್ವ ವಿಜಯವನ್ನು ನಾವೇನು ಮಾಧ್ವರು ಪಾರಾಯಣ ಮಾಡ್ತೇವೆ, ಅದರ ಪಠನೆ ಮಾಡ್ತೇವೆ, ಪಾಠವನ್ನು ಹೇಳಿಸಿಕೊಡ್ತೇವೆ. ಆ ಒಂದು ಕ್ರಮದಲ್ಲಿ ಇನ್ಯಾವ ಸಿದ್ಧಾಂತದ ಆಚಾರ್ಯರ ಕಾವ್ಯಗಳನ್ನು ಕೂಡ ನಾವು ಪಠನ ಮಾಡೋದಿಲ್ಲ, ಪಾರಾಯಣ ಮಾಡೋದಿಲ್ಲ. ಅದರ ಪಾಠವು ಬಹಳ ದುರ್ಲಭ. ಪ್ರಸಿದ್ಧರಾದ ಕಾಳಿದಾಸ ಮೊದಲಾದ ಕೆಲವು ಕವಿಗಳ ರಘುವಂಶ, ಮಾಘ, ಶಿಶುಪಾಲ ವಧ ಈ ರೀತಿ ಪ್ರಸಿದ್ಧವಾದ ಕೆಲವು ಕಾವ್ಯಗಳ ಪ್ರಚಾರ ಬಿಟ್ಟರೆ ಇನ್ಯಾವ ಕಾವ್ಯಗಳ ಪ್ರಚಾರವು ಸುಮಧ್ವ ವಿಜಯದಷ್ಟು ಪ್ರಚಾರ ಎಲ್ಲಿಯೂ ಇರಲಿಕ್ಕೆ ಶಕ್ಯ ಇಲ್ಲ ಅಂತ ನಾವು ಅವಶ್ಯವಾಗಿ ಹೇಳಬಹುದು. ಊರುಗಳಲ್ಲಿ ಹಳ್ಳಿಗಳಲ್ಲಿ ಸುಮಧ್ವಿಜಯದ ಪಾರಾಯಣ ಮಾಡೋರು ಈಗಲೂ ನಾವು ನೋಡ್ತಾ ಇದ್ದೇವೆ. ಸಾವಿರಾರು ಬಾರಿ ಸುಮಧ್ವ ವಿಜಯವನ್ನು ಪಾರಾಯಣ ಮಾಡಿ ಬೆಂಗಳೂರಿನಲ್ಲಿ, ಹೈದರಾಬಾದ್ ನಗರದಲ್ಲಿ, ಇನ್ನು ಅನೇಕ ಕಡೆ ಸುಮಧ್ವ ವಿಜಯ ಸೌಧ ಅಂತ ಕಟ್ಟಿದ್ದಾರೆ. ಎಷ್ಟೋ ಕಡೆ ಆ ಇಡೀ ಬಿಲ್ಡಿಂಗಲ್ಲಿ 16 ಸರ್ಗದ ಸುಮಧ್ವ ವಿಜಯದ ಶ್ಲೋಕಗಳೇನೆ ಸುಮಧ್ವಿಜಯ ಸೌಧ ಅಂತ. ನಮ್ಮ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ, ಹೈದರಾಬಾದ್ ಉತ್ತರಾದಿ ಮಠದಲ್ಲಿ ಇದನ್ನು ಮಾಡಿದ್ದೇವೆ. ಹೀಗೆ ಅನೇಕ ಕಡೆ ಸುಮಧ್ವಿಜಯದ ಕಾವ್ಯದ ಮಹಿಮೆ ಬೇಕಾದಷ್ಟಿದೆ. ಆ ಒಂದು ನಿಟ್ಟಿನಲ್ಲಿ
ನಾನು ನಿನ್ನೆ ಹೇಳಿದ ಹಾಗೆ ಸುಮಧ್ವಿಜಯದ ಪಾಠ, ಅದರ ಪಠನ ಮತ್ತು ಶ್ರವಣ. ನಾವು ತಿಳಿದೋ ಸಾಕಷ್ಟು ತಪ್ಪುಗಳನ್ನು, ಅಪರಾಧಗಳನ್ನೇ ಭಾಳ ಮಾಡ್ತಾ ಹೋಗ್ತೇವೆ. ಎಲ್ಲ ಅಪರಾಧಗಳ ಕ್ಷಮಾಪಣೆಗಾಗಿ, ಪಾಪ ಪರಿಹಾರಕ್ಕಾಗಿ, ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ, ಧರ್ಮ ಜಾಗೃತಿಗಾಗಿ, ಹರಿವಾಯು ಗುರುಗಳಲ್ಲಿ ಭಕ್ತಿ ಉದ್ರೇಕವಾಗಬೇಕು, ಮಧ್ವಶಾಸ್ತ್ರದಲ್ಲಿ ಆಸಕ್ತಿ ಹುಟ್ಟಬೇಕು. ನಿಶ್ಚಿತವಾಗಿ ಅದು ಸುಮಧ್ವಿಜಯದ ಪಠನ ಮತ್ತು ಶ್ರವಣದಿಂದ, ಸುಮಧ್ವಿಜಯದ ಪಾಠ ಅದು ಅತ್ಯಂತ ಅವಶ್ಯಕ. ಆದ್ದರಿಂದ ಅತ್ಯಂತ ಜಾಗರೂಕರಾಗಿ ನಾವೆಲ್ಲರೂ ಕೂಡ ಲಕ್ಷ್ಯ ಕೊಟ್ಟು, ಸುಮಾರು ಅಂದರೆ ಒಂದು ವರ್ಷದಲ್ಲಾದರೂ ಕೂಡ ಇಡೀ ಸುಮಧ್ವಿಜಯವನ್ನು ಸ್ಪಷ್ಟವಾಗಿ ಆ ಶ್ಲೋಕಗಳನ್ನು ಹೇಳಲಿಕ್ಕೆ ಬಂದುಬಿಟ್ರೆ ನಿಜವಾಗಲೂ ನಮ್ಮ ಜನ್ಮ ಧನ್ಯ ಅಂತ ಅವಶ್ಯವಾಗಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು ಅಂತ ನಾನು ಹೇಳ್ತಾ ಇದ್ದೇನೆ. ಮಧ್ವ ಸಾಮ್ರಾಜ್ಯ ವೆಬ್ಸೈಟಿನ ಹೆಸರೇ ಶ್ರೀಮದ್ ಆಚಾರ್ಯ ಹೆಸರಿಂದ ಪ್ರಾರಂಭವಾಗಿದೆ. ದೈವವಶಾತ್ ಪಾಠವೂ ಕೂಡ ಆಚಾರ್ಯರ ಮಹಿಮೆಯಿಂದಲೇ ಪ್ರಾರಂಭವಾಗಿದೆ. ಸುಮಧ್ವ ವಿಜಯ, ಮಧ್ವ ಸಾಮ್ರಾಜ್ಯದ ಆ ಗುಂಪಿಗೂ ಸುಮಧ್ವ ವಿಜಯ ನಿಜವಾಗಲೂ ಆ ಹೆಸರಿಟ್ಟು ಆ ಒಂದು ಸಮೂಹವನ್ನು ಇದನ್ನು ಪ್ರಾರಂಭ ಮಾಡಿದ್ದು ಸಾರ್ಥಕ, ಗುರುಗಳ ಪ್ರೀತಿ ಆಗಿದೆ ಅಂತ ನಾವು ಚಿಂತನೆ ಮಾಡ್ತಾ, ನಿನ್ನೆ ಒಂದು ಶ್ಲೋಕದ ಪಾಠವಾಗಿದೆ. ಆ ಶ್ಲೋಕವನ್ನು ನಾನು ಇನ್ನೊಮ್ಮೆ ಉಚ್ಚಾರ ಮಾಡ್ತೇನೆ. ಅದನ್ನು ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ಲೋಕ ಸ್ಪಷ್ಟವಾಗಿ ಬರಬೇಕು. ನಾರಾಯಣ ಪಂಡಿತಾಚಾರ್ಯರು ಮಂಗಳಾಚರಣ ಶ್ಲೋಕದಲ್ಲಿ ಹೇಳುವಾಗ ನಾರಾಯಣನಿಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ, ಗುಣಗಳಿಗೆ ಮುಖ್ಯ ಆಶ್ರಯನಾದ, ಮಂಗಲಕರನಾದ, ಮನೋಹರನಾದ, ಉದಯಿಸುವ ಸೂರ್ಯನ ಕಾಂತಿಯನ್ನು ಮೀರಿಸುವ ಅದ್ಭುತವಾದ ದಿವ್ಯವಾದ ಕಾಂತಿ ಉಳತಕ್ಕಂತಹ ಭಗವಂತ, ಎಲ್ಲದಕ್ಕೂ ಕಾರಣನಾದವನು, ಜಗತ್ತಿನಲ್ಲಿ ಆಗುವ ಸೃಷ್ಟಿಸ್ಥಿತ್ಯಾದಿ ಸಮಸ್ತ ಕಾರ್ಯಗಳಿಗೂ ಕಾರಣ ಭಗವಂತ, ನಿತ್ಯ ಮುಕ್ತಳು, ವ್ಯಾಪ್ತಳು, ಅಕ್ಷರ ಪುರುಷಳು, ಮಹಾಲಕ್ಷ್ಮಿ, ಜೀವೋತ್ತಮರಾದ ವಾಯುದೇವರಿಗೆ, ಪ್ರಾಣದೇವರಿಗೂ ಭಗವಂತ ನಿಯಾಮಕ. ಅಂತಹ ನಾರಾಯಣನಿಗೆ, ಗುಣ ಪರಿಪೂರ್ಣನಾದ ನಿರ್ದುಷ್ಟನಾದ ಭಗವಂತನಿಗೆ ನಾವು ನಮಸ್ಕಾರವನ್ನು ಮಾಡೋಣ. ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆಂಬ ಮಾತನ್ನು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದ ಆ ಪ್ರಾರಂಭ ಶ್ಲೋಕದಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಎರಡನೇ ಶ್ಲೋಕದಲ್ಲಿ ಇಬ್ಬರು ಕೃಷ್ಣರಿಗೆ ನಮಸ್ಕಾರ ಮಾಡ್ತಾರೆ. ಸುಮಧ್ವ ವಿಜಯದ ಎರಡನೇ ಶ್ಲೋಕದಲ್ಲಿ, ಈ ಪ್ರಥಮ ಸರ್ಗದಲ್ಲಿ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಅಂತ ನಾವು ಹೇಳ್ತೇವೆ. ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ ದೇವರು. ವೇದವ್ಯಾಸ ದೇವರಿಗೆ ಯಾದವಾರಿಯರ ಮಹಿಮೆ ಕೇಳ್ತೇವಲ್ಲ, ಎಷ್ಟು ಅದ್ಭುತವಾದ ದಿವ್ಯ ಶಕ್ತಿ, ಅವರ ತಪಸ್ಸಾಮರ್ಥ್ಯ. ಯಾದವಾರಿಯರು ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಸುಧಾ ಭಾಗವತಾದಿ ಗ್ರಂಥಗಳ ರಚನೆಗಾಗಿಯೇ ಜೀವನವನ್ನು ಇಟ್ಟ ಮಹಾನುಭಾವರು. ಪ್ರತಿನಿತ್ಯ ದೇವರ ಪೂಜೆ ಭಕ್ತಿಯಿಂದ ಮಾಡಿ ಆವಾಹನೆ ಮಾಡಬೇಕಾದರೆ ಬಾದರಾಯಣ ದೇವರ ಪ್ರತಿಮೆಯಲ್ಲಿ, ವೇದವ್ಯಾಸರ ಪ್ರತಿಮೆಯಲ್ಲಿ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ವೇದವ್ಯಾಸ ದೇವರು, ಸ್ವಾಮಿ ನೀ ನನಗೆ ಕೈ ಕೊಡಬೇಕು, ಥ್ಯಾಂಕ್ಸ್ ಕೊಡಬೇಕು ಅಂತ ಹೇಳ್ತೇವೆ ಲೌಕಿಕದಲ್ಲಿ. ನನಗೆ ನೀನು ಕೈ ಕೊಡಬೇಕಂದ ಕ್ಷಣಕ್ಕೆ ಪ್ರತಿಮೆಯಲ್ಲಿದ್ದ ಭಗವಂತ ಸಾಕ್ಷಾತ್ತಾಗಿ ತನ್ನ ಹಸ್ತವನ್ನು ನೀಡಬೇಕಂತ ಯಾದವಾರ್ಯರಿಗೆ. ನಾವು ಕೈ ಕೊಡ್ತೇವೆ ಜೀವನದಲ್ಲಿ, ಇನ್ನೊಬ್ಬರಿಗೆ ಕೈ ಕೊಟ್ಟುಬಿಡ್ತೇವೆ ಅಷ್ಟೆ, ಅವರಿಗೆ ಮೋಸ ಮಾಡೋದು ಅಂತ ಆ ಅರ್ಥದಲ್ಲಿ ಕೈ ಕೊಡ್ತೇವೆ. ಆ ಭಗವಂತ ಕೈ ಹಿಡಿದು ರಕ್ಷಣೆ ಮಾಡ್ತಾನಂತ. ಆದ್ದರಿಂದ ಯಾದವಾರ್ಯರಿಗೆ ಕೈ ಕೊಟ್ಟ ಭಗವಂತ ಬಾದರಾಯಣ ದೇವರು, ವೇದವ್ಯಾಸ ದೇವರು, ಅವರಿಗೆ ವಾಸಿಷ್ಠ ಕೃಷ್ಣ ಅಂತ ಕರೀತಾರೆ. ಯಾದವ ಕೃಷ್ಣ ಸಾಕ್ಷಾತ್ ಭಗವಂತ. ಭಗವಂತನ ಆ ವೇದವ್ಯಾಸ ರೂಪ ಹೇಗೋ ಇನ್ನೊಂದು ರೂಪ ಕೃಷ್ಣ ಪರಮಾತ್ಮನ ರೂಪ. ಯಾದವರಲ್ಲಿ ಅವತರಿಸಿದ ಭಗವದ್ ರೂಪ ಅದು ಯಾದವ ಕೃಷ್ಣ ಅಂತ. ಒಂದು ಶ್ಲೋಕದಲ್ಲಿ ವೇದವ್ಯಾಸ ದೇವರಿಗೆ ಮತ್ತು ಕೃಷ್ಣ ದೇವರಿಗೆ ಇಬ್ಬರಿಗೂ ನಮಸ್ಕಾರ ಮಾಡ್ತಾರೆ. ಆ ಭಗವಂತ ನಮಗೆ ವಿಶೇಷವಾಗಿ ಪ್ರೀತನಾಗಲಿ, ಅವನ ಅನುಗ್ರಹ ನಮ್ಮ ಮೇಲಾಗಲಿ. ವೇದವ್ಯಾಸ ದೇವರು, ಕೃಷ್ಣ ಪರಮಾತ್ಮ ಇಬ್ಬರಿಗೂ ನಮಸ್ಕಾರ. ಒಂದೊಂದು ಶ್ಲೋಕಕ್ಕೂ ಶಬ್ದ ಶಬ್ದಾರ್ಥ, ಸಮಾಸಗಳು, ಅದರ ಕ್ರಿಯಾಪದಗಳು, ಪ್ರಯೋಗಗಳು ಬೇಕಾದಷ್ಟಿದೆ. ಆದಷ್ಟರ ಮಟ್ಟಿಗೆ ಪ್ರಾರಂಭದಲ್ಲಿ ನಮ್ಮ ಶ್ಲೋಕವಾದರೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರಬೇಕು. ಮೊದಲನೇದ್ದು
ಆ ಶ್ಲೋಕದ ಸಾಮಾನ್ಯ ಅರ್ಥವಾದರೂ ಗೊತ್ತಾಗಬೇಕು. ಆ ದಶೆಯಿಂದ ಈ ಪಾಠವನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದ ಎಷ್ಟು ಚೆನ್ನಾಗಿ ಅಂದರೆ ಒಂದು ಶ್ಲೋಕದಲ್ಲಿ ಇಬ್ಬರಿಗೂ ಹೊಂದುವ ವಿಶೇಷಣಗಳು, ಒಂದೇ ಶಬ್ದವೇ ವೇದವ್ಯಾಸ ದೇವರನ್ನು ಹೇಳಿಕೊಡಬೇಕು, ಕೃಷ್ಣ ಪರಮಾತ್ಮನನ್ನು ಹೇಳಿಕೊಡಬೇಕು. ಆ ಅರ್ಥದಲ್ಲಿ ಶಬ್ದ ಪ್ರಯೋಗವನ್ನು ಮಾಡ್ತಾ ಅದ್ಭುತವಾಗಿ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದ 2ನೇ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಶ್ಲೋಕ ಯಾರಿಗೆ ಸ್ವಲ್ಪ ವ್ಯತ್ಯಾಸವಾಗುತ್ತದೆ, ಹೇಳಲಿಕ್ಕೆ ಬರೋದಿಲ್ಲ, ಅವರು ಅವಶ್ಯವಾಗಿ ಮತ್ತೆ ಕೇಳಬಹುದು ಅಂತ ತಿಳಿಸ್ತಾ, ಅನಾಕುಲಂ ಗೋಕುಲ ಮುಲ್ಲಲಾಸ ಅಂದರೆ ಗೋಕುಲ ಯಾದವ ಕೃಷ್ಣ ಕೃಷ್ಣ ಪರಮಾತ್ಮ ಇರತಕ್ಕಂಥ ಗೋಕುಲ ಶೋಭಿಸಿತು ಅಂತ. ಅಂದರೆ ಯಾವ ಭಗವಂತನಿಂದ, ಯಾವ ಸರ್ವೋತ್ತಮನಾದ ಕೃಷ್ಣನಿಂದ ಇಡೀ ಗೋಕುಲ ಎಲ್ಲ ಶೋಭಾಯಮಾನವಾಯಿತು. ಎಲ್ಲ ದುಷ್ಟ ರಾಕ್ಷಸರ ಸಂಹಾರವಾಗಿ, ದೈತ್ಯರ ಉಪಟಳ ಕಡಿಮೆಯಾಗಿ, ಸಜ್ಜನರ ಉದ್ಧಾರಕ್ಕೆ ಕಾರಣವಾಗಿ, ಆಕಳುಗಳ ಸಮೂಹ ಇದ್ದ ಒಂದು ಅದ್ಭುತವಾದ ಪ್ರದೇಶವೇ ಅದು ಗೋಕುಲ. ಗೋಕುಲ ಯಾರ ಅನುಗ್ರಹದಿಂದ ಶೋಭಾಯಮಾನವಾಗುತ್ತಾ ಇದೆ, ಯಾರ ರಕ್ಷಣೆಯಿಂದ ಭಯರಹಿತವಾಗಿ, ದೈತ್ಯರ ರಾಕ್ಷಸರ ಶತ್ರುಗಳ ಭಯದಿಂದ ಪೀಡಿತವಾದ ಆ ಗೋಕುಲ. ಆಕುಲ ಅಂದರೆ ಸಂಸ್ಕೃತ ಭಯ, ಅನಾಕುಲ ಅಂದರೆ ಭಯರಹಿತವಾಗಿ ಯಾವ ಕೃಷ್ಣನ ಅನುಗ್ರಹದಿಂದ ಗೋಕುಲವು ಶೋಭಾಯಮಾನವಾಗುತ್ತಾ ಇದೆಯೋ, ಯಾವ ಕೃಷ್ಣನಿಂದ ರಕ್ಷಿತವಾಗುತ್ತಾ ಇದೆಯೋ, ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ದೋಷರಹಿತವಾಗಿ, ಶುದ್ಧವಾಗಿ, ನಿರ್ಮಲವಾಗಿ. ಊರು ಚೆನ್ನಾಗಿರಬೇಕಾದ್ರೆ ಊರಿನ ರಾಜರು ಚೆನ್ನಾಗಿರಬೇಕು, ಜನರಲ್ಲಿ ಧರ್ಮ ಭಾವನೆ ಚೆನ್ನಾಗಿರಬೇಕು, ಧಾರ್ಮಿಕ ಭಾವನೆ. ಆದ್ದರಿಂದ ರಾಕ್ಷಸರ ಉಪಟಳದಿಂದ ದೋಷಪೂರಿತವಾದ ಅಧರ್ಮವೇ ಪ್ರಚಾರದಲ್ಲಿದ್ದ ಆ ಊರಿನಲ್ಲಿ ಭಗವದ್ ಅನುಗ್ರಹದಿಂದ ಗೋಕುಲ ಎಲ್ಲ ದೋಷ ನಿವಾರಣೆಯಾಗಿ, ರಾಕ್ಷಸರ ನಿಗ್ರಹವಾಗಿ, ವಿಶಿಷ್ಟವಾಗಿ ಶೋಭಾಯಮಾನವಾಗುತ್ತಾ ಇದೆ. ಅಂತಹ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ. ಮತ್ತೆ ಅಂತಾರೆ ನೀರದ ನೀಲಭಾಸೆ, ಮೋಡದಂತಹ ಅದ್ಭುತವಾದ ನೀಲಮೇಘ ಶ್ಯಾಮ ಅಂತ ಕರೀತೇವಲ್ಲ. ಬಹಳ ಜನ ಲೌಕಿಕ ಜನರೆಲ್ಲ ಹೊರಗಿನ ಜನ ಕೃಷ್ಣ ಅಂದ್ರೆ ಕಪ್ಪು, ಈ ಕೃಷ್ಣ ತುಳಸಿ ರಾಮ ತುಳಸಿ ಅಂತ ಹೇಳ್ತಾ. ಕೃಷ್ಣ ಅಂದ್ರೆ ಕಪ್ಪು, ರಾಮ ಅಂದ್ರೆ ಬಿಳಿ. ಸರ್ವಥಾ ಕೃಷ್ಣ ಅಂದ್ರೆ ಈ ಕಪ್ಪು ಅಂತ ಅರ್ಥ ಅಲ್ಲ, ಈ ಇಜ್ಜುಲು ಕಪ್ಪು ಅಂತ ಅರ್ಥ ಅಲ್ಲ, ನೀಲಮೇಘ ಶ್ಯಾಮ ಅಂತ ಅರ್ಥ. ಮೋಡದಂತೆ ಸಂಸ್ಕೃತದಲ್ಲಿ ಕೃಷ್ಣ ಅಂದರೆ ನೀಲಿ ಬಣ್ಣ, ಕಪ್ಪು ಅಂತೂ ಒಂದು ಅರ್ಥ ಇದೆ. ಕೃಷ್ಣ ಕಪ್ಪಿದ್ದ ಅಂದರೆ ಕರಿ ಲಡ್ಡಿದ್ದಾನೆ ಅಂತ ಅರ್ಥ ಅಲ್ಲ. ನೀರದ ನೀಲಭಾಸೆ ಅಲ್ಲಿ ತಿಳಿಸ್ತಾರೆ ಕೃಷ್ಣನ ಅದ್ಭುತವಾದ ಒಂದು ದಿವ್ಯವಾದ ಮಹಿಮೆ. ಆ ಭಗವಂತನ ಬಣ್ಣ ಹೇಗಿದೆ? ನೀರದ ನೀಲಭಾಸೆ, ಮೋಡದಂತಹ ದಿವ್ಯವಾದ ಆ ನೀಲಮೇಘ ಶ್ಯಾಮ, ಆ ನೀಲಿ ಬಣ್ಣನಿಂದ ಶೋಭಾಯಮಾನವಾಗಿರ್ತಕ್ಕಂಥವನು. ಕೃಷ್ಣಾರಮಣ ಪ್ರಿಯಾಯ, ಕೃಷ್ಣಾರಮಣ ಮಹಾಭಾರತದಲ್ಲಿ ಕೃಷ್ಣ ಅಂದರೆ ಯಾರಿಗೆ ಕರೀತಾರೆ? ದ್ರೌಪದಿ ದೇವಿಯರಿಗೆ. ಕೃಷ್ಣಾರಮಣ ದ್ರೌಪದಿ ದೇವಿಯರಿಗೆ ರಮಣರು, ದ್ರೌಪದಿ ದೇವಿಯರಿಗೆ ಒಡೆಯರು, ನಿಯಾಮಕರು. ಗಂಡ ಅಂದರೆ ಭೀಮಸೇನ ದೇವರು, ಭೀಮಸೇನ ದೇವರಿಗೆ ಅತ್ಯಂತ ಪ್ರಿಯನಾದವನು ಅಂತ ಅರ್ಥ. ಕೃಷ್ಣಾರಮಣ ಪ್ರಿಯಾಯ, ಪ್ರಧಾನವಾಗಿ ಕೃಷ್ಣಾರಮಣ ಅಂದರೆ ಭೀಮಸೇನ ದೇವರೇನೆ. ಮುಖ್ಯವಾಗಿ ದ್ರೌಪದಿ ದೇವಿಯರು ಅಂದರೆ ಭಾರತೀ ದೇವಿಯರ ಅವತಾರ. ಭಾರತೀಪತಿ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವರ ಅವತಾರವೇ ಮಹಾಭಾರತದ ಭೀಮಸೇನ ದೇವರು. ಆದ್ದರಿಂದ ಪ್ರಧಾನವಾಗಿ ಅಲ್ಲಿ ಮುಖ್ಯಾರ್ಥ ಕೃಷ್ಣಾರಮಣ, ಅವರಿಗೆ ಪ್ರಿಯನಾದವನು ಅಂದರೆ ಭೀಮಸೇನ ದೇವರಿಗೆ ಪ್ರಿಯನಾದವನು. ಕೃಷ್ಣಾರಮಣ ಪ್ರಿಯಾಯ. ಭೀಮನ ಅನಂತರ ಉಳಿದ ಪಾಂಡವರು ಕೂಡ, ಧರ್ಮರಾಜರು, ಅರ್ಜುನ, ನಕುಲ ಸಹದೇವರು ಕೂಡ ಕೃಷ್ಣಾರಮಣರು, ಅವರಿಗೂ ಭಗವಂತ ಪ್ರಿಯರಾದನು. ಪಾಂಡವರಿಗೆ ಪ್ರಿಯ ಎಂಬ ಅರ್ಥ ಕೃಷ್ಣಾರಮಣ ಪ್ರಿಯಾಯ. ಆ ದ್ರೌಪದಿಗೆ ಪ್ರಿಯರಾದ ಪಾಂಡವರಿಗೆ ಪ್ರಿಯನಾದ ಪರಮಾತ್ಮನಿಗೆ ಕೃಷ್ಣಾಯ ತಸ್ಮೈ, ಅಂತಹ ಕೃಷ್ಣಾಯ ನಮಃ, ಕೃಷ್ಣನಿಗೆ ನಮಸ್ಕಾರ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇದು ಅದ್ಭುತವಾಗಿ ಕೃಷ್ಣನಿಗೆ ಹೊಗಳುತ್ತಾ, ಕೃಷ್ಣನ ಸ್ವರೂಪವನ್ನು ಚಿಂತನೆ ಮಾಡ್ತಾ ಅಂತಹ ಕೃಷ್ಣನಿಗೆ ನಮಸ್ಕಾರ ಅಂತ ಹೇಳ್ತಾ, ಇದೇ ಶ್ಲೋಕದಿಂದ ವೇದವ್ಯಾಸರಿಗೂ ನಮಸ್ಕಾರ ಅಂತ. ಅನಾಕುಲಂ
ಅಂದರೆ ಬಹಿರಹಿತವಾಗಿ, ವಿಶೇಷವಾಗಿ ಗೋಕುಲ ಅಂದರೆ ವೇದಗಳ ಸಮೂಹ ಅಂತ ಅರ್ಥ. ಸಂಸ್ಕೃತದಲ್ಲಿ ಗೋಕುಲ ಅಂದರೆ ಆಕಳುಗಳ ಸಮೂಹ, ಗೋಕುಲ ಆ ಊರು ಒಂದಾಯಿತು. ಕೃಷ್ಣನಿಂದ ಗೋಕುಲ ಶೋಭಿಸಿದರೆ ಇಲ್ಲಿ ವೇದವ್ಯಾಸದಿಂದ ಯಾವುದು ಶೋಭಿಸ್ತು, ಯಾವುದು ವಿಶೇಷವಾಗಿ ಶೋಭಾಯಮಾನವಾಯಿತು ಅಂತಂದರೆ ಅದಕ್ಕೆ ಹೇಳ್ತಾರೆ. ಅಲ್ಲಿ ಹೇಳುವಾಗ ಗೋಕುಲ ಅಂದರೆ ವೇದಗಳ ಸಮೂಹ, ವಾಕ್ಯಗಳ ಸಮೂಹ. ವೇದಗಳಿಗೆ ಅಪಾರ್ಥವನ್ನು ಮಾಡಿ ಎಲ್ಲ ದುರ್ವಾದಿಗಳು ನಿಜವಾದ ವೇದಾರ್ಥವನ್ನು ಚೆನ್ನಾಗಿ ಮಾಡಲಿಲ್ಲಲ್ಲ, ವೇದಗಳನ್ನು 4 ಭಾಗ ಮಾಡಿ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸ ದೇವರು ರಚನೆ ಮಾಡಿದ್ದರಲ್ಲ. ಆದ್ದರಿಂದ ಆ ವೇದಗಳ ಸಮೂಹ, ವಾಕ್ಯಗಳ ಸಮೂಹ ನಿಜವಾಗಲೂ ಶೋಭಾಯಮಾನವಾಗುತ್ತಾ ಇದೆ ವೇದವ್ಯಾಸ ದೇವರಿಂದ. ದೋಷರಹಿತವಾಗಿ ಅಪೌರುಷೇಯವಾದ್ದರಿಂದ, ಪೌರುಷ ವಾಕ್ಯಗಳಂತೆ ಸಾಮಾನ್ಯ ಮನುಷ್ಯರು ರಚನೆ ಮಾಡಿದ ವಾಕ್ಯಗಳಲ್ಲಿ ದೋಷ ಇರುತ್ತದೆ. ಇದು ವೇದ ಅಂದರೆ ಅಪೌರುಷೇಯ, ನಿತ್ಯವಾದದ್ದು, ಅನಾದಿ ನಿತ್ಯವಾದದ್ದು, ಯಾರು ರಚನೆ ಮಾಡಿದ್ದಲ್ಲ. ಇದು ನ್ಯಾಚುರಲ್ ಅಂತ ಕರಿತೇವಲ್ಲ, ಆ ಅರ್ಥದಲ್ಲಿ ಅನಾದಿ ನಿತ್ಯ ಅಪೌರುಷೇಯವಾದ ದೋಷರಹಿತವಾದ ಆ ವೇದಗಳ ಸಮೂಹ, ಆ ಯಾವ ವೇದವ್ಯಾಸ ದೇವರಿಂದ ರಕ್ಷಿತವಾಗಿ ಅತ್ಯಂತ ಶುದ್ಧವಾಗಿ ನಿತ್ಯದಲ್ಲಿಯೂ ಕೂಡ ಶೋಭಾಯಮಾನವಾಗುತ್ತಾ ಇದೆ. ವೇದವ್ಯಾಸ ದೇವರು ಕೂಡ ನೀರದ ನೀಲಭಾಸೆ, ನೀರದ ಎಷ್ಟು ವಿಚಿತ್ರ ನೋಡಿ. ಸಂಸ್ಕೃತದಲ್ಲಿ, ಸಂಸ್ಕೃತದ ಅನೇಕ ಶಬ್ದಗಳೇ ಕನ್ನಡದಲ್ಲಿದೆ ಅಷ್ಟೇ. ನೀರು ನೀರು ಅಂತ ಕನ್ನಡದಲ್ಲಿ ಹೇಳ್ತೇವೆ ಅಷ್ಟೇ, ಕುಡಿಯುವ ನೀರು ಅಂತ. ನೀರ ನಿಜವಾದ ಸಂಸ್ಕೃತ ಶಬ್ದ, ಅದು ನೀರು ಅಂತ ಆಗಿದೆ ಅಷ್ಟೇ. ಆಮೇಲೆ ನೀರದ ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮೋಡಗಳು ಅಂತ ಅರ್ಥ. ನೀರದ ಅಂದ್ರೆ ನೀರನ್ ದದಾತೀತಿ ನೀರದ, ನೀರನ್ನು ಕೊಡ್ತಕ್ಕಂಥ, ನೀರನ್ನು ಶೇಖರಣೆ ಮಾಡಿ ತುಂಬಿಕೊಂಡು ಮೋಡಗಳಿಂದಲೇ ಮಳೆ ಬರೋದಲ್ಲ, ಅದು ನೀರದ ಅಂದರೆ ಮೋಡಗಳು. ಮೋಡದಂತೆ ನೀಲಿ ಬಣ್ಣವುಳ್ಳವು, ಮೋಡದಂತೆ ದಿವ್ಯವಾದ ಆ ನೀಲಿ ಬಣ್ಣದಿಂದ ಶೋಭಿಸುವನು ಕೃಷ್ಣ ಪರಮಾತ್ಮ. ವೇದವ್ಯಾಸ ಇಬ್ಬರಿಗೂ ಹೇಳ್ತಾ ಇದ್ದಾರೆ, ನೀರದ ನೀಲಭಾಸೆ ಕೃಷ್ಣಾರಮಣ ಪ್ರಿಯಾಯ, ವೇದವ್ಯಾಸ ದೇವರಿಗೆ ಸ್ಪಷ್ಟಪಡಿಸುವಾಗಿ ಅಷ್ಟು ಅದ್ಭುತವಾಗಿ. ಆದ್ದರಿಂದ ಕೃಷ್ಣಾರಮಣ ಪ್ರಿಯರು ಇಬ್ಬರಿಗೂ ಕೂಡ, ಅಂದರೆ ಕೃಷ್ಣ ರೂಪ, ವೇದವ್ಯಾಸ ರೂಪ, 2 ರೂಪಗಳೂ ಕೂಡ ದ್ರೌಪದಿ ದೇವಿಯರಿಗೆ ಅತ್ಯಂತ ಅನುಗ್ರಹ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕೃಷ್ಣಾರಮಣರು ಅಂದರೆ ಪಾಂಡವರು, ಆ ಪಾಂಡವರಿಗೆ ಅತ್ಯಂತ ಪ್ರಿಯರಾದವರು ವೇದವ್ಯಾಸ ದೇವರು ಕೂಡ. ದುರ್ಯೋಧನ ಇವರೆಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳಲ್ಲ, ಪಾಂಡುವಿನ ಮಕ್ಕಳಲ್ಲ, ಒಳಗೆ ಸೇರಿಸೋದೇ ಇಲ್ಲ ಅಂತಂದ. ಕಾಡಿನಿಂದ ಬಂದ ಮೇಲೆ ಊರಿಗೆ ವೇದವ್ಯಾಸ ದೇವರು ಕುಂತಿಯ ಜೊತೆಗೆ 5 ಜನ ಪಾಂಡವರನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗ್ತಾರೆ. ಯಾರು ಏನು ಮಾಡ್ತಾರೆ ನಾನು ನೋಡ್ತೇನೆ ಅಂತ. ವೇದವ್ಯಾಸ ದೇವರು ಒಳಗೆ ಕರ್ಕೊಂಡು ಹೋದರೆ ಯಾರು ದುರ್ಯೋಧನಾದಿಗಳು ಯಾರೂ ಮಾತಾಡೋದಿಲ್ಲ. ಆದ್ದರಿಂದ ಪಾಂಡವರ ಮೇಲೆ ಪರಮಾನುಗ್ರಹ ಮಾಡಿರ್ತಕ್ಕಂಥವರು ವೇದವ್ಯಾಸ ದೇವರು ಅಂತಾರೆ. ದುರ್ಯೋಧನ, ನೀನೇನೋ ನಿಮ್ಮ ಅಪ್ಪನನ್ನು ಹುಟ್ಟಿಸಿದವನೇ ನಾನೇ, ಪಾಂಡವರ ಪಿತೃಗಳವರು. ಆದ್ದರಿಂದ ಧೃತರಾಷ್ಟ್ರ, ಅಲ್ಲಿ ಪಾಂಡು ವಿದುರರು ಅವತಾರ ಮಾಡಿದ್ದೇನೆ ವೇದವ್ಯಾಸ ದೇವರ ಪರಮಾನುಗ್ರಹದಿಂದ, ವೇದವ್ಯಾಸ ದೇವರ ಮುಖಾಂತರ. ಆದ್ದರಿಂದ ಕೃಷ್ಣಾರಮಣರು ಪಾಂಡವರಿಗೆ ಅತ್ಯಂತ ಪ್ರಿಯರಾದವರು ವೇದವ್ಯಾಸ ದೇವರು. ಅಂತಹ ಕೃಷ್ಣಾಯ ವಾಸಿಷ್ಠ ಕೃಷ್ಣರಾದ ವೇದವ್ಯಾಸ ದೇವರಿಗೆ ನಮಃ ನಮಸ್ಕಾರ. ಅಷ್ಟು ಸುಂದರವಾಗಿ ಸಾಕಷ್ಟು ವಿವರಣೆ ಇದೆ. ಆದ್ದರಿಂದ ತಕ್ಕ ಮಟ್ಟಿಗೆ ಅದನ್ನು ಹೇಳಿಕೊಟ್ಟಿದೆ. ಮತ್ತೆ ವಿಸ್ತಾರವಾಗಿ ಹೇಳಿದಲ್ಲ, ಪ್ರಧಾನವಾಗಿ ಶ್ಲೋಕದ ಕಡೆಗೆ ನಮಗೆ ಚೆನ್ನಾಗಿ ಲಕ್ಷ್ಯ ಇರಬೇಕು. ಆದ್ದರಿಂದ ಸಾಮಾನ್ಯ ಅರ್ಥವನ್ನು ನಾನು ಹೇಳಿದ್ದೇನೆ. ಈಗ ಇನ್ನು 2ನೇ ಪಾಠದಲ್ಲಿ ಮತ್ತೆ ವಿಸ್ತಾರವಾಗಿ ತಿಳಿಯೋಣ. ಶ್ಲೋಕವನ್ನು ಚೆನ್ನಾಗಿ ಗಮನ ಇಟ್ಟು ಕೇಳಬೇಕು. ನಾನೇನೀಗ ತಾತ್ಪರ್ಯ ಹೇಳಿದ್ದೇನೆ, ತಾತ್ಪರ್ಯ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಕಡೆ ಗಮನ ಇಟ್ಟುಕೊಂಡು ಶಬ್ದದ ಕಡೆಗೆ ಶ್ಲೋಕ ಹೇಗೆ ಅನ್ನಬೇಕು, 2ರ ಚಿಂತನೆ ಇದ್ದರೆ ನಿಜವಾಗಲೂ ಅದು ಹೇಳಲಿಕ್ಕೆ ಸರಿಯಾಗಿ ಬರ್ತದೆ. ಆ ಶ್ಲೋಕಾರ್ಥವೂ ಕೂಡ ಮನಸ್ಸಿನ ಜೊತೆಗೆ ಹೋಗ್ತಾ ಅನುಸಂಧಾನ ಪೂರ್ವಕವಾಗಿ ಶ್ಲೋಕ ಪಠನೆ ಮಾಡಿದರೆ ವಿಶೇಷವಾದ ಪುಣ್ಯ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯವನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಈ ರೀತಿ ಹೇಳಿ 3ನೇ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ತಿಳಿಸ್ತಾ ಆಚಾರ್ಯರ ಕೀರ್ತಿ ಅಂತ ಹೇಳ್ತಾರೆ. ಅಂದರೆ ಶ್ರೀಮದ್ ಆಚಾರ್ಯರ ಕೀರ್ತಿ ಒಳ್ಳೆ ಜ್ಞಾನವನ್ನು ನಮಗೆ ನೀಡಲಿ.
ಅಂದರೆ ಎಷ್ಟು ಅದ್ಭುತವಾದ ಒಂದು ಊಹೆ, ಆ ಕಾವ್ಯದ ಸೌಂದರ್ಯ ಹೇಗಿದೆ ಅದನ್ನು ನಾವು ಗಮನಿಸಬೇಕಿಲ್ಲಿ. ಆಚಾರ್ಯರ ಅನುಗ್ರಹ ಮಾಡೋದು ಸರಿಯೇ, ಆಚಾರ್ಯರ ಅನುಗ್ರಹ ಅಷ್ಟೇ ಅಲ್ಲ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕೀರ್ತಿಯೂ ಕೂಡ ಶುದ್ಧವಾದ ಜ್ಞಾನ ನಮಗೆ ಕೊಡಲಿ. ಶ್ರೀಮದ್ ಆಚಾರ್ಯರ ಕೀರ್ತಿ ಹೇಗಿದೆ ಅದನ್ನು ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರ ಕೀರ್ತಿ ವಿಶಿಷ್ಟವಾಗಿರತಕ್ಕಂತಹ, ಅದಕ್ಕಂತಾರಲ್ಲ ಅಲ್ಲಿ ಹೋಲಿಸುವಾಗ ಸ್ಪಷ್ಟವಾಗಿ ತಿಳಿಸ್ತಾರೆ. ಅಂದರೆ ಆಚಾರ್ಯರ ಕೀರ್ತಿ ಸೂರ್ಯನ ಕಾಂತಿಗಿಂತಲೂ ಮಿಗಿಲಾಗಿದೆ ಅಂತ. ಸೂರ್ಯನ ಕಾಂತಿ, ಸೂರ್ಯನ ಪ್ರಕಾಶ, ಅದಕ್ಕಿಂತಲೂ ಹೆಚ್ಚಿನ ಶಕ್ತಿ, ಪವರ್ ಅದು ಶ್ರೀಮದ್ ಆಚಾರ್ಯರ ಕೀರ್ತಿಗಿದೆ. 3ನೇ ಶ್ಲೋಕ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಅಪಿತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮೂರಂತರಂಚ ದಿಶಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸೂರ್ಯನ ಕಾಂತಿ, ಸೂರ್ಯನ ಪ್ರಕಾಶ, ಸೂರ್ಯನ ಬೆಳಕು ಬಿದ್ದರೆ ಏನಾಗುತ್ತದೆ? ಹೊರಗಡೆ ಕತ್ತಲೆ ಎಲ್ಲ ಹೋಗಿಬಿಡುತ್ತೆ. ಪೂರ್ತಿ ಕತ್ತಲೆ ಇತ್ತು, ಸೂರ್ಯೋದಯ ಆದಾಗ ಸೂರ್ಯನ ಬೆಳಕು ಬಿದ್ದರೆ, ಸೂರ್ಯನ ಪ್ರಕಾಶ ಜಗತ್ತಿನಲ್ಲಿ ಚೆಲ್ಲಿದರೆ ಹೊರಗಿನ ಕತ್ತಲೆ ಎಲ್ಲ ನಿವಾರಣೆ ಆಗುತ್ತದೆ, ಎಲ್ಲ ಪದಾರ್ಥಗಳು ಕಾಣಿಸ್ತದೆ. ಆದರೆ ಎಷ್ಟು ಅದ್ಭುತವಾಗಿ ತಿಳಿಸ್ತಾರೆ. ಶ್ರೀಮದ್ ಆಚಾರ್ಯರ ಕೀರ್ತಿ ಎಂಬ ಆ ಒಂದು ಸೂರ್ಯನ ಕಾಂತಿ ಏನಿದೆ, ಶ್ರೀಮದ್ ಆಚಾರ್ಯರ ಕೀರ್ತಿ ಎಂಬ ಸೂರ್ಯನ ಪ್ರಕಾಶ ಬರೀ ಹೊರಗಿನ ಕತ್ತಲೆ ಕಳೆಯೋದಲ್ಲ, ನಮ್ಮ ಒಳಗಿನ ಕತ್ತಲೆಯನ್ನು ಕಳೆಯುತ್ತದೆ ಅಂತ ನಾರಾಯಣ ಪಂಡಿತಾಚಾರ್ಯ. ಎಷ್ಟು ಅದ್ಭುತವಾದ ಆ ಕಲ್ಪನೆ ಹೇಗಿದೆ ನೋಡ್ರಿ. ಒಳಗಿನ ಕತ್ತಲೆ ಅಂದರೆ ಏನು? ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನ ಅಂತ ಅರ್ಥ. ಮಿಥ್ಯಾಜ್ಞಾನ, ಅಹಂಕಾರ, ಮಮಕಾರ, ಅಭಿಮಾನಗಳೇನಿದೆಯಲ್ಲ, ಇದು ಒಳಗಿನ ಕತ್ತಲೆ. ಬರೀ ಹೊರಗಿನ ಕತ್ತಲೆ ಹೋದರೆ ಹೊರಗಿನ ಕಣ್ಣು ಕಾಣಿಸ್ತಾ, ಅದು ಪ್ರಯೋಜನ ಇಲ್ಲ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೂ ಕುರುಡನೋ ಅಂತ ದಾಸರಂತಾರಲ್ಲ, ಒಳಗಡೆ ದೇವರನ್ನು ಕಾಣಬೇಕು. ಅಂತರಂಗದಲ್ಲಿ ನಿಜವಾಗಲೂ ಯಾವನು ಭಗವಂತನ ಧ್ಯಾನ ಮಾಡ್ತಾನೆ, ದೇವರನ್ನು ನೋಡ್ತಾನೆ, ಅವನು ನಿಜವಾದ ಭಗವದ್ಭಕ್ತ. ಅಂತರಂಗದಲ್ಲಿ ದೇವರ ದರ್ಶನ ನಮಗಾಗಬೇಕಾದ್ರೆ ಅಂತರಂಗದಲ್ಲಿ ಪ್ರಕಾಶ ಮೂಡಬೇಕು. ಪ್ರಕಾಶ ಬಂದಾಗ ಒಳಗಿನ ಕತ್ತಲೆ ನಾಶ ಆಗುತ್ತೆ. ನಮ್ಮ ಅಜ್ಞಾನವೆಂಬ ಕತ್ತಲೆ, ಅಜ್ಞಾನವೆಂಬ ಕತ್ತಲೆ ಹೋದಾಗ ಒಳಗಡೆ ದೇವರ ದರ್ಶನ ಮಾಡಲಿಕ್ಕೆ ಶಕ್ಯ. ಆ ಅಭಿಪ್ರಾಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಅದಕ್ಕಂತಾರೆ ಎಷ್ಟು ಅದ್ಭುತವಾಗಿ, ಸೂರ್ಯನ ಕಾಂತಿ ಏನಿದೆಯಲ್ಲ ಹೊರಗಿನ ಕತ್ತಲೆಯನ್ನು ಮಾತ್ರ ನಾಶ ಮಾಡುತ್ತದೆ. ಶ್ರೀಮದ್ ಆಚಾರ್ಯರ ಮಧ್ವಸ್ಯ ಕೀರ್ತಿ, ಅದಕ್ಕಂತಾರೆ ನೋಡ್ರಿ, ದಿನನಾಥ ದೀಪ್ತಿಂ ಜಯಂತಿ ಅಂತ. ಶ್ರೀಮದ್ ಆಚಾರ್ಯರ ಕೀರ್ತಿ ಸೂರ್ಯನ ಕಾಂತಿಯನ್ನು ಮೀರಿಸುತ್ತದೆ. ಯಾಕೆ ಅಂದರೆ ಈ ಕಾರಣ, ಅಂದರೆ ಅದಕ್ಕೆ ಎಷ್ಟು ಅದ್ಭುತವಾಗಿ 3 ಲೋಕದಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯರ ಕೀರ್ತಿ ಇದೆ ಅಂತ. 3 ಲೋಕದಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯರ ಕೀರ್ತಿ ಶೋಭಾಯಮಾನವಾಗುತ್ತಾ ಇದೆ. ಹೊರಗಿನ ಒಳಗಿನ 2 ಕತ್ತಲೆಯನ್ನು ನಾಶ ಮಾಡಿ ಆ ಶ್ರೀಮದ್ ಆಚಾರ್ಯರ ಕೀರ್ತಿ ನಮಗೆ ಶುದ್ಧವಾದ ನಿರ್ಮಲವಾದ ಜ್ಞಾನ ದೃಷ್ಟಿಯನ್ನು ನಮಗೆ ಕರುಣಿಸಬೇಕು. ಮಧ್ವಸ್ಯ ಕೀರ್ತಿ ದೃಶಂ ದಿಶ್ಯಾತ್ ಅಂತ, ಶುದ್ಧವಾದ ಜ್ಞಾನ ನಮಗೆ ಕೊಡಲಿ, ನಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ಬಹಳ ವಿಶಿಷ್ಟವಾಗಿ ಆ ಶ್ರೀಮದ್ ಆಚಾರ್ಯರ ಕೀರ್ತಿ ನಮಗೆ ಅನುಗ್ರಹ ಮಾಡಲಿ, ಒಳಗಿನ ಹೊರಗಿನ ಎಲ್ಲ ಕತ್ತಲೆಯನ್ನು ನಮಗೆ ನಿವಾರಣೆ ಮಾಡಲಿ ಅಂತ ಹೇಳ್ತಾರೆ. ಅಂದರೆ ನಾರಾಯಣ ಪಂಡಿತಾಚಾರ್ಯರು ಕೀರ್ತಿಯನ್ನು ಸೂರ್ಯನ ಕಾಂತಿಗೆ ಹೋಲಿಸಿದ್ದಾರೆ. ಸೂರ್ಯನ ಕಾಂತಿಯನ್ನು ಮೀರುತ್ತದೆ, ಗೆಲ್ಲುತ್ತದೆ ಅಂತ. ಇದಕ್ಕೆ ಮಾರ್ಗದರ್ಶನ ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ವಿಷ್ಣು ತತ್ವ ನಿರ್ಣಯದ ಟೀಕೆಯಲ್ಲಿ ಹೇಳುವಾಗ, ಅಲ್ಲಿ ವಿಷ್ಣು ತತ್ವ ನಿರ್ಣಯದ ಟೀಕೆಯನ್ನು ಆನಂದ ತೀರ್ಥರ ವಾಕ್ಯಗಳಿಗೆ ಟೀಕಾಕೃತ್ಪಾದ ರಚನೆ ಮಾಡ್ತಾರಲ್ಲ, ಅಂದರೆ ಶ್ರೀಮದ್ ಟೀಕಾಕೃತ್ಪಾದರು ಜೈತೀರ್ಥರು ಶ್ರೀಮದ್ ಆಚಾರ್ಯರಿಗೆ ಸ್ತೋತ್ರ ಮಾಡ್ತಾರೆ. ಇದೇ ಅರ್ಥ ಬರುವ ಶ್ಲೋಕ, ಲಸತು ಶ್ರೀಮದಾನಂದ ಅಲ್ಲಿ ಹೇಳುವಾಗ, ತೀರ್ಥೇಂದುರ್ನೋರುದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸೂರ್ಯನ ಪ್ರಭೆಯನ್ನು ಮೀರಿಸಿ ನಿರ್ದುಷ್ಟವಾಗಿರತಕ್ಕಂತಹ
ತಾಪತ್ರಯಗಳನ್ನು ನಾಶ ಮಾಡೋದರಲ್ಲಿ, ತಾಪತ್ರಯಗಳನ್ನು ಕಳೆದು, ಅಂದರೆ ಆ ತಾಪತ್ರಯಗಳನ್ನು ಕಳೆಯುವುದರಲ್ಲಿ ಸೂರ್ಯನಕ್ಕಿಂತಲೂ ಹೆಚ್ಚಾಗಿದೆ. ಅಂದರೆ ಶ್ರೀಮದ್ ಆಚಾರ್ಯರ ಆ ಮಧ್ವಭಾಷ್ಯ ಅಂತೂ ವರ್ಣನೆ ಮಾಡ್ತಾರೆ. ನಮ್ಮ ಮನಸ್ಸಿನ ಒಳಗಡೆ ಹೃದಯ ಎಂಬ ಆಕಾಶದಲ್ಲಿ ಶ್ರೀಮದ್ ಆನಂದ ತೀರ್ಥರೆಂಬ ಆ ಒಂದು ಚಂದ್ರ ಮತ್ತು ಸೂರ್ಯರ ಅವರ ಬೆಳದಿಂಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲಿ. ಅವೆಲ್ಲವೂ ಕೂಡ ಅಂದರೆ ಸೂರ್ಯನ ಕಾಂತಿ, ಚಂದ್ರನ ಆ ಪ್ರಭೆ, ಆ ಬೆಳದಿಂಗಳನ್ನು ಮೀರಿಸುವ ಶಕ್ತಿ ಶ್ರೀಮದ್ ಆನಂದ ತೀರ್ಥರ ಎಂಬ ಆ ಚಂದ್ರನಿಗೆ, ಸೂರ್ಯನಿಗೆ, ಶ್ರೀಮದ್ ಆಚಾರ್ಯರ ಭಾಷ್ಯಕ್ಕೆ ಇದೆ ಅಂತ ಸ್ಪಷ್ಟಪಡಿಸ್ತಾರೆ. ಅದನ್ನೇ ತತ್ವಪ್ರಕಾಶಿಕದಲ್ಲಿಯೂ ಆ ಮಾತು ಹೇಳ್ತಾರೆ. ಹಾಗೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಅದನ್ನೇ ತಿಳಿಸ್ತಾರೆ. ಶ್ರೀಮದ್ ಆಚಾರ್ಯರ ಕೀರ್ತಿ ಸೂರ್ಯನ ಆ ಒಂದು ಪ್ರಕಾಶವನ್ನು ಮೀರಿಸ್ತಕ್ಕಂಥದ್ದು. ಆದ್ದರಿಂದ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಂತರಂಚ. ಆಂತರ ಅಂದರೆ ಒಳಗಿನ ಅಜ್ಞಾನ ನಾಶ ಮಾಡೋದು, ಒಳಗಿನ ಕತ್ತಲೆ ಅಂದರೆ ಅಜ್ಞಾನ, ಹೊರಗಿನ ಕತ್ತಲೆ ಎರಡನ್ನೂ ನಾಶ ಮಾಡುತ್ತಾ ಮೂರು ಲೋಕಗಳಲ್ಲಿಯೂ ಕೂಡ ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ. ಈ ಶ್ರೀಮದ್ ಆಚಾರ್ಯರ ಕೀರ್ತಿ, ಅಂಥ ಕೀರ್ತಿ ನಮಗೆ ಒಳ್ಳೆ ಜ್ಞಾನ ಕೊಡಲಿ. ದಿಶ್ಯಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ ದಿನರಾತ ದೀಪ್ತಿಂ. ಈ ರೀತಿ ಆ ಮೂರು ಶ್ಲೋಕಗಳಲ್ಲಿ ತಿಳಿಸ್ತಾ ಮುಂದೆ ನಾರಾಯಣ ಪಂಡಿತಾಚಾರ್ಯ 4ನೇ ಶ್ಲೋಕದಲ್ಲಿ ಗುರುಗಳೂ ಆದ, ಅವರ ತಂದೆಗಳೂ ಆದ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾ ಅವರಿಗೆ ನಮಸ್ಕಾರ ಮಾಡ್ತಾರೆ. ಗ್ರಂಥದ ಪ್ರಾರಂಭದಲ್ಲಿ ಆ ವಿಚಾರವನ್ನು ಮತ್ತೆ ನಾಳೆ ತಿಳಿಯೋಣ. ಅನೇಕ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಿದ್ದಂತೇನೆ ಬೆಂಗಳೂರಿನ ಉತ್ತರಾದಿ ಮಠದಲ್ಲಿ ಶತಮಾನೋತ್ಸವ ಭವನ, ಅದ್ಭುತವಾಗಿರ್ತಕ್ಕಂಥ ನಿರ್ಮಾಣವಾದ ಆ ಭವನದಲ್ಲಿ ಶ್ರೀಮದ್ ಉತ್ತರಾದಿ ಮಠಾಧೀಶರು ಪರಮಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅತ್ಯಂತ ದಿವ್ಯವಾದ 6 ಅಡಿಯ ನರಸಿಂಹದೇವರ ಪ್ರತಿಷ್ಠಾಪನೆ, ಶ್ರೀಮದ್ ಟೀಕಾಕೃತ್ಪಾದರು ಅಂದರೆ ಜಯತೀರ್ಥರು, ರಘುತ್ತಮ ತೀರ್ಥರು, ಸತ್ಯನಾಥರು, ಸತ್ಯಧ್ಯಾನ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ಸತ್ಯಪ್ರಮೋದ ತೀರ್ಥರು ಎಲ್ಲ ಗುರುಗಳ ಆ ಬೃಂದಾವನ ಪ್ರತಿಷ್ಠಾಪನಾ ಮಹೋತ್ಸವ ನಾಳೆ ಇದೆ. ಸಾಕಷ್ಟು ಕಾರ್ಯಭಾರಗಳಿದೆ. ಆ ಒಂದು ನಿಮಿತ್ತದಿಂದ ಇವತ್ತು ಪಾಠ ಸ್ವಲ್ಪ ಸಂಕ್ಷೇಪಗೊಳಿಸಿ ಮತ್ತೆ ನಿಧಾನವಾಗಿ ನಾಳೆಯಿಂದ ಆ ಪಾಠದ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಶನಿವಾರ ಭಾನುವಾರ ಅಥವಾ ಪ್ರತಿನಿತ್ಯದ ಪಾಠ ವಿಚಾರ ಮಾಡಿ ನಾಳೆ ಮತ್ತೆ ನಾವು ಅನೌನ್ಸ್ ಮಾಡ್ತೇವೆ, ಮೆಸೇಜ್ ಕಳಿಸ್ತೇವೆ. ಅದಕ್ಕೆ ಅನುಸಾರವಾಗಿ ಎಲ್ಲರೂ ಕೂಡ ನೀವು ಸಹಕರಿಸಬೇಕು. ಏನಾದರೂ ಪ್ರಶ್ನೆಗಳಿದ್ದರೆ, ಯಾವ ಶಬ್ದಗಳು ಒಂದೊಂದು ಶ್ಲೋಕದಲ್ಲಿ ಬರತಕ್ಕಂಥ ಶಬ್ದಗಳು ಅರ್ಥ ಆಗದೇ ಇದ್ದರೆ ಅವಶ್ಯವಾಗಿ ನೀವು ಪ್ರಶ್ನೆ ಕೇಳಬಹುದು ಅಂತ ತಿಳಿಸ್ತಾ, ಸಂದೇಹಗಳಿದ್ದರೆ ಕೇಳಬಹುದು ಅಂತ ತಿಳಿಸ್ತಾ ಇವತ್ತಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಆಚಾರ್ಯ, ದ್ರೌಪದಿಗೆ ಕೃಷ್ಣ ಅಂತ ಹೆಸರಿಗೆ ಏನೋ ನಾವು ಸೂಕ್ಷ್ಮ ಕೃಷ್ಣಾರಮಣ ಪ್ರಿಯಾಯ ಎಂಬಲ್ಲಿ ದ್ರೌಪದಿ ದೇವಿಯರಿಗೆ ಕೃಷ್ಣ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ದಾರೆ ಒಂದು ಪ್ರಶ್ನೆ. ದ್ರೌಪದಿ ದೇವಿಯರಿಗೆ ಕೃಷ್ಣ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ, ಅವಳು ಕೂಡ ನೀಲವರ್ಣದವಳು, ನಿಜವಾಗಿ ಇಟ್ಟದ್ದು ಕೃಷ್ಣ ಅಂತ ಹೆಸರು ತಂದೆ ತಾಯಿಗಳು ಇಟ್ಟದ್ದು. ದೃಪದನ ಮಗಳಾದ್ದರಿಂದ ದ್ರೌಪದಿ, ಪಾಂಚಾಲ ದೇಶದ ಹುಡುಗಿ ಆದ್ದರಿಂದ ಪಾಂಚಾಲಿ, ಈ ರೀತಿ ಅಲ್ಲಿ ಹೇಳುವಾಗ. ಹಾಗೆ ಊರಿನ ಹೆಸರು ಪಾಂಚಾಲಿ, ಆ ವಂಶದ ಹೆಸರು. ಪಾಂಚಾಲ ದೇಶಕ್ಕೆ ಅಧಿಪತಿ ಆ ರಾಜನ ಮಗಳು ರಾಜಕುಮಾರಿ, ಪಾಂಚಾಲ ದೇಶದ ಅಲ್ಲಿ ಮಗಳಾದ್ದರಿಂದ ಅಲ್ಲಿ ಪಾಂಚಾಲಿ, ದೃಪದನ ಮಗಳು ದ್ರೌಪದಿ. ಇಟ್ಟ ಹೆಸರು ಕೃಷ್ಣ ಅಂತ ಹೆಸರು. ಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಅಂತ ಬೇರೆ, ಇದು ಕೃಷ್ಣ ಸ್ತ್ರೀಲಿಂಗ ಶಬ್ದ. ತಂದೆ ತಾಯಿಗಳು ಇಟ್ಟ ಹೆಸರೇ ಕೃಷ್ಣ ಅಂತ ದ್ರೌಪದಿ ದೇವಿಯರಿಗೆ. ಅದನ್ನು ಕೃಷ್ಣ ರಮಣ ಪ್ರಿಯಾಯ ಅಂತ ಅರ್ಥ.